ಹಳೆ ಒಡಂಬಡಿಕೆ ಕಾಲಘಟ್ಟದಲ್ಲಿ ಎಲ್ಲಿಂದಲೋ ತಂದಂತ ಜಾಲಿ ಮರ ಅದೆಲ್ಲೋ ಇದ್ದದಾಗಿತ್ತು. ಆದ್ರೆ ಅದನ್ನ ಒಳಗಡೆ ತಂದು ಅದರ ಮೇಲೆ ಅಭಿಷೇಕ ತೈಲವನ್ನು ಒಯ್ದಾಗ ಆ ಜಾಲಿ ಮರ ಇನ್ನು ಕಾಡಿನ ಪಾಲಲ್ಲ, ಆ ಜಾಲಿ ಮರ ಇನ್ಯಾರ ಪಾಲು ಅಲ್ಲ, ಆ ಜಾಲಿ ಮರ ಇನ್ನು ದೇವರ ಪಾಲಾಗಿದೆ. ಅದಿನ್ನು ದೇವ ದರ್ಶನ ಗುಡಾರದ ಪಾಲಾಗಿದೆ, ಅದಿನ್ನು ದೇವರ ಪಾಲಾಗಿದೆ. ನಾವು ಕೂಡ ಎಲ್ಲೋ ಇದ್ದವರಾಗಿದ್ದೆವು, ನಾವು ಕೂಡ ಎಲ್ಲೋ ಬಿದ್ದವರಾಗಿದ್ದೆವು, ನಾವು ಕೂಡ ಪಾಪದಲ್ಲಿ ಒದ್ದಾಡಿದವರಾಗಿದ್ದೆವು, ನಾವು ಲೋಕದಲ್ಲಿ ಅಲೆದಾಡಿ ನಡೆದವರಾಗಿದ್ದೆವು, ನಾವು ಲೋಕದ ಪಾಲಾಗಿದ್ದೆವು, ಪಾಪದ ಪಾಲಾಗಿದ್ದೆವು, ಬೇರೆ ಯಾರದೆಲ್ಲ ಪಾಲಾಗಿದ್ದೆವು. ಆ ರೀತಿಯಲ್ಲಿರುವಂತ ನಮ್ಮನ್ನ ಕರ್ತನು ಕರ್ಕೊಂಡು ಬಂದು ತನ್ನ ಉಂಗುರವನ್ನ ಅಲ್ಲ ತನ್ನ ಅಭಿಷೇಕವನ್ನ ನಮ್ಮ ಮೇಲೆ ಸುರಿಸಿ ದೇವರು ಅಭಿಷೇಕವನ್ನ ನಮ್ಮ ಮೇಲೆ ಇಟ್ಟಿದ್ದಕ್ಕೆ ಕಾರಣ ಇನ್ನೀ ಜಾಲಿ ಮರವೇ ನೀನು ಬೇರೆ ಯಾರ ಪಾಲು ಅಲ್ಲ. ಅಲ್ಲಿಯ ದೇವರು ನಮ್ಮನ್ನ ಹೊಸ ಒಡಂಬಡಿಕೆ ಕಾಲಘಟ್ಟದಲ್ಲಿ ಅಲ್ಲಿಯ ತಂದು ನಮ್ಮನ್ನ ಅಭಿಷೇಕ ಪಡಿಸಿದಕ್ಕೆ ಕಾರಣ ಮಗನೇ ಮಗಳೇ ನೀನಿನ್ನು ಯಾರ ಪಾಲು ಅಲ್ಲ, ನೀನಿನ್ನು ನನ್ನ ಪಾಲಾಗಿದ್ದಿ, ನೀನಿನ್ನು ನನ್ನ ಪಾಲಾಗಿದ್ದಿ. ಈ ಹಗಲು ಬೆಳಗಲ್ಲಿ ಈ ಶಬ್ದವನ್ನ ಕೇಳ್ತಿರುವ ದೈವ ಸಭೆಯೇ ಯು ಆರ್ ಆಲ್ರೆಡಿ ಎಂಗೇಜ್ಡ್. ನೀನು ಆಲ್ರೆಡಿ ಎಂಗೇಜ್ ಆಗಿದೀಯ. ನಿನ್ನೊಡನೆ ಒಡಂಬಡಿಕೆ ಮಾಡ್ಕೊಂಡಂತ ಒಬ್ಬ ಕರ್ತನಿದ್ದಾನೆ. ದೈವ ಸಭೆ ನಿನ್ನೊಡನೆ ಒಡಂಬಡಿಕೆ ಮಾಡ್ಕೊಂಡಂತ ಒಬ್ಬ ಕರ್ತನಿದ್ದಾನೆ.